ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಂದರೆ, ನಾನಿವತ್ತು ಬಂದಿರೋದು ಶಿವಮೊಗ್ಗದಲ್ಲಿರುವಂತಹ ಸಕ್ಕರೆಬೇಲೆ ಆನೆ ಶಿಬಿರಕ್ಕೆ. ಈ ಸಕ್ಕರೆಬೇಲೆ ಆನೆ ಶಿಬಿರವು ಶಿವಮೊಗ್ಗದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯಲ್ಲಿದೆ. ಸಕ್ಕರೆಬೇಲು ಆನೆ ಶಿಬಿರ ಆನೆಗಳ ಆಶ್ರಯ ತಾಣವಿದು. ಗಾಜನೂರು ಬಳಿ ಇರುವ ಇದು ರಾಜ್ಯದ 2ನೇ ಅತಿ ದೊಡ್ಡ ಆನೆ ಶಿಬಿರ ಕೂಡ ಹೌದು. ಇಲ್ಲಿ ಸಾಕಷ್ಟು ಆನೆಗಳು ಕೂಡ ಆಶ್ರಯ ಪಡೆದಿವೆ. ತುಂಗಾ ನದಿಯ ದಡದಲ್ಲಿ ಆನೆಗಳ ಈ ಸುಂದರ ಆಶ್ರಯ ತಾಣ ಸಂಕಷ್ಟದಲ್ಲಿರುವ ಪೌಷ್ಟಿಕಾಂಶ ಕೊರತೆಯಿಂದ ಬಳಲುತ್ತಿರುವ ಆನೆಗಳಲ್ಲಿ ಇದು ನೆಲೆಯಾಗಿದೆ. ಅರಣ್ಯ ಇಲಾಖೆಯು ಈ ಶಿಬಿರವನ್ನು ನಿರ್ವಹಿಸುತ್ತಿದೆ. ಇಲ್ಲಿ ತರಬೇತಿ ಪಡೆದ ಮಾಹುತರು ಇಲ್ಲಿನ ಆನೆಗಳನ್ನು ನೋಡಿಕೊಳ್ಳುತ್ತಾರೆ. ಆನೆಗಳ ಸುಂದರ ಬದುಕನ್ನು ಹತ್ತಿರದಿಂದ ನೋಡಲು ಇಲ್ಲಿ ಒಳ್ಳೆಯ ಅವಕಾಶವನ್ನು ನಾವು ನೋಡಬಹುದು. ಇಲ್ಲಿ ಆನೆಗಳು ಸ್ವಚ್ಛಂದ ಬದುಕನ್ನು ಕಟ್ಟಿಕೊಂಡಿವೆ. ಆನೆಗಳಿಗೆಂದೇ ಮೀಸಲಾದ ಬಿಡಾರವಿದು. ಸದಾ ಪ್ರವಾಸಿಗರನ್ನು ಆಕರ್ಷಿಸುವ ತಾಣದಲ್ಲಿ ಸಕ್ಕರೆಬೇಲೆ ಕೂಡ ಒಂದು. ಪ್ರತಿದಿನ ಆನೆಗಳನ್ನು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿಸಲಾಗುತ್ತದೆ. ನೀರಿನಲ್ಲಿ ಆನೆಗಳನ್ನು ಖುಷಿಯಿಂದ ಇರುವ ಕ್ಷಣವಂತೂ ಬಲು ಸುಂದರ. ಬರೀ ಅಷ್ಟೇ ಅಲ್ಲ, ಪ್ರವಾಸಿಗರನ್ನು ಆನೆಗಳಿಗೆ ಸ್ನಾನ ಮಾಡಿಸಬಹುದು. 100 ರೂಪಾಯಿ ಶುಲ್ಕ ಪಾವತಿಸುವ ಮೂಲಕ ಮಾಹುತರೊಂದಿಗೆ ಪ್ರವಾಸಿಗರು ಕೂಡ ಆನೆಗಳಿಗೆ ಸ್ನಾನ ಮಾಡಿಸಬಹುದು. ಹೀಗಾಗಿ ಇಲ್ಲಿಗೆ ಪ್ರವಾಸ ಬಂದ ಸಾಕಷ್ಟು ಮಂದಿ ಆನೆಗಳಿಗೆ ಸ್ನಾನ ಮಾಡಿ ಎಂಜಾಯ್ ಮಾಡುತ್ತಾರೆ. ಇನ್ನು ಆನೆ ಮೇಲಿನ ಸವಾರಿಗೂ ಇಲ್ಲಿ ಅವಕಾಶವಿದ್ದು, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಇದನ್ನು ಖುಷಿ ಪಡುತ್ತಾರೆ. ಸುಮಾರು 10 ನಿಮಿಷಗಳ ಆನೆ ಸವಾರಿಗೆ ದೊಡ್ಡವರಿಗೆ 75 ರೂಪಾಯಿ ಮತ್ತು ಮಕ್ಕಳಿಗೆ 40 ರೂಪಾಯಿ ಶುಲ್ಕ ಇದೆ. ಸಕ್ಕರೆಬೈಲು ಬರೀ ಆನೆಗಳಿಗೆ ಮಾತ್ರ ನೆಚ್ಚಿನ ತಾಣವಲ್ಲ, ಪ್ರವಾಸಿಗರಿಗೂ ಬಹಳ ಇಷ್ಟವಾಗುವಂತಹ ಸ್ಥಳವಿದು. ಸದ್ಯ ಈ ಶಿಬಿರದಲ್ಲಿ 21 ಆನೆಗಳಿವೆ. ಆನೆಗಳ ಬಗ್ಗೆ ಅಧ್ಯಯನ ಮಾಡಬೇಕೆಂಬ ಉತ್ಸಾಹಿಗಳಿಗೂ ಕುತೂಹಲಗಳಿಗೂ ಇದು ಇಷ್ಟವಾಗುವಂತಹ ತಾಣ ಕೂಡ ಹೌದು.